ಇವತ್ತು ಬೆಳಗ್ಗೆನೆ ನಮ್ಮ ವ್ಯಾನು ಪಂಚರ್ ಆಗ್ಬಿಡ್ತು ಗುರು. ಕಂಗ್ರಾಚುಲೇಷನ್ ಬ್ರದರ್. ಒಬ್ಬ ಲ್ಯಾಟ್ರಿ ಇಶಾನ್ಗೆ ಎಕ್ಸಾಮ್ ಇದೆ ಅಂದ್ಬಿಟ್ಟು ಈ ತರ ಟೆನ್ಷನ್ ಆಗ್ಬಿಟ್ಟು ಅಯ್ಯೋ ಏನಪ್ಪಾ ಮಾಡೋದು, ಇವತ್ತು ಎಕ್ಸಾಮ್ ಐತೆ, ಇವತ್ತೇ ಪಂಚರ್ ಆಗ್ಬೇಕಾ? ಹುಡುಗರನ್ನೆಲ್ಲ ಬೇರೆ ವ್ಯಾನಲ್ಲಿ ಕಳ್ಸ್ಕೊಟ್ಟಾದ್ಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದ್ರು, ಸ್ಟೆಪ್ನಿ ಬಿಚ್ಚಕ್ಕೆ ಹೆಲ್ಪ್ ಮಾಡಿದ್ರು. ಸ್ಟೆಪ್ನಿ ಎಲ್ಲ ಬಿಚ್ಚಾದ್ಮೇಲೆ ನಮ್ಮ ಮಿಸ್ಟರ್ ಗಣೇಶ್ ಅವರು ಸ್ಟೆಪ್ನಿನ ತಗೊಂಡ್ಬಂದ್ಬಿಟ್ಟು ಈ ತರ ಏನ್ ಗುರು ನಮ್ ಜೀವನ, ಇವನ್ ಗಾಡಿ ಪಂಚರ್ ಆದ್ರೂ ನಾನೇ ಸ್ಟೆಪ್ನಿ ಎಲ್ಲ ತಗೊಂಬಂದ್ ಹಾಕ್ಬೇಕು, ಕೈ ತೊಳೆಯಕ್ಕೂ ನೀರ್ ಹಾಕಲ್ಲ ಅಂತಾನೆ ನಾನೇ ತೊಳ್ಕೊಬೇಕು. ಇವನ್ ಸವಾಸನೆ ಪಂಚರ್ ಎಲ್ಲ ಹಾಕಿಸ್ಕೊಂಡು ಪಕ್ಕದಲ್ಲಿರೋ ಹೋಟ್ಲಲ್ಲಿ ಟಿಫನ್ ಎಲ್ಲ ತಿನ್ಕೊಂಡು ಅಲ್ಲಿಂದ ಚಿಕ್ಕ ಹುಡುಗರನ್ನ ಪಿಕಪ್ ಮಾಡಕ್ ಹೋದ್ರೆ ಈ ತರ ಅಳ್ತಿರೋನ್ನ ಈ ತರ ನಗಿಸ್ಬಿಟ್ಟು ಸ್ಕೂಲಿಗೆ ಬಿಟ್ಬಿಟ್ವಿ. ಸ್ಕೂಲ್ ಬಿಟ್ಟಿದ ತಕ್ಷಣ ಹುಡುಗರನ್ನೆಲ್ಲ ಮನೆಗೆ ಡ್ರಾಪ್ ಮಾಡ್ಬೇಕಾದ್ರೆ ಎಲ್ಲರೂ ಫುಲ್ ಜಾಲಿಯಾಗಿ ಆಟ ಆಡ್ಕೊಂಡಿರ್ತಾರೆ. ನಮಗೂ ಕೂಡ ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದ್ರೆ ನಮಗೂ ಮೈಂಡ್ ಫ್ರೆಶ್ ಆಗುತ್ತೆ ಅಂದ್ಕೊಂಡು ಅಲ್ಲಿಂದ ಹುಡುಗರನ್ನ ಡ್ರಾಪ್ ಮಾಡಿ ನಮ್ಮ ಶರಣ್ ಬ್ರೌನು ಕೂಡ ಮಾತಾಡಿಸ್ಕೊಂಡು ನಮ್ಮ ಅನುರಂಜು 3 ದಿನ ರಜೆ ಇರೋದಕ್ಕೆ ಈ ತರ ಮಾತಾಡ್ಕೊತಾ ಇದ್ದ. ಇವತ್ತಿಂದ 3 ದಿನ ಸ್ಕೂಲ್ ರಜಾ ಗುರು. ಒಬ್ಬೊಬ್ಬ ಹೆಂಗೋ ಜಾಲಿಯಾಗಿ ಮನೇಲಿ ಆರಾಮಾಗಿ ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತೀನಿ ಗುರು. ಮತ್ತೆ ಸೋಮವಾರ ಮಾತ್ರ ಹೆಂಗೋ ಜಾಲಿ ಫುಲ್ ಸೋಮವಾರ. ಮಿಸ್ಟರ್ ಗಣೇಶ್ ಅವರು ಈ ತರ ಸಮೋಸ ತಿಂತಿದ್ರು. ಗಾಡಿ ನಿಲ್ಸಕ್ಕೆ ಪಾರ್ಕಿಂಗ್ ಹತ್ರ ಹೋದ್ರೆ ಪಾರ್ಕಿಂಗ್ ಫುಲ್ ಮಳೆ ಬಂದ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ತರ ಆಗಿತ್ತು. ಅಲ್ಲೇ ಗಾಡಿ ನಿಲ್ಸ್ಬಿಟ್ಟು ನಮ್ಮ ಮಿಸ್ಟರ್ ಗಣೇಶ್ ಬ್ರೆಡ್ ಜಾಮ್ ತಗೊಂಡ್ಬಂದು ತಿಂತಾನೆ ಇದ್ರು. ಸ್ಕೂಲ್ ಟ್ರಿಪ್ ಎಲ್ಲ ಮುಗೀತು. ನಮ್ಮ ಗೋಬಿ ಅಂಗಡಿ ಹತ್ರ ಹೋಗ್ಬಿಟ್ಟು ಗೋಬಿ ಅಂಗಡಿ ಕೆಲಸ ಮುಗಿಯೋತ್ತಿಗೆ ಟೈಮ್ ಆಯ್ತು 10 ಗಂಟೆ. ಅಲ್ಲಿಂದ ಊಟ ಮಾಡಿ ಮಲ್ಕೊಂಡೆ. ಇವತ್ತಿನ ವಿಷಯ ಇಷ್ಟೇ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಗಂಟ ಜಾಲಿ ಬಾಯ್ ಬಾಯ್.